ಬೆಲೆ ಸಿಗದೆ ಮಾವು ಬೆಳೆಗಾರರಿಗೆ ನಷ್ಟ ಎದುರಾಗಿದೆ. ಸಂಕಷ್ಟದಲ್ಲಿ ರೈತರು ಸಿಲುಕಿದ್ದಾರೆ. ಮಗುವಂತೆ ಸಾಕಿದ್ದ 30 ವರ್ಷದ ಹಳೆಯ ಮರಗಳು ನೆಲಸಮವಾಗಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಹಲವೆಡೆ ಮರಗಳಿಗೆ ಕೊಡಲಿ ಏಟು ಬಿದ್ದಿದೆ. ಈಗಾಗಲೇ 20 ಎಕರೆಗೂ ಅಧಿಕ ಮಾವಿನ ತೋಟ ನಾಶಪಡಿಸಿದ್ದಾರೆ ರೈತರು. ಮಾವಿನ ಸಹವಾಸವೇ ಬೇಡ ಅನ್ನೋದಾಗಿ ಬೆಳೆಗಾರರು ತೀರ್ಮಾನಿಸಿದ್ದಾರೆ. ಮಾವಿನ ಬದಲು ಪರ್ಯಾಯ ಬೆಳೆಯ ಕಡೆ ಬೆಳೆಗಾರರು ಮುಖ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಕಾಣಬಹುದು 30 ವರ್ಷದ ಹಳೆಯ ಮರಗಳು ಈಗ ಕೊಡಲಿ ಪೆಟ್ಟಿಗೆ ಬಲಿಯಾಗಿವೆ. ನಮಗೆ ಈಗ ಮಾವಿನಿಂದ ಯಾವುದೇ ರೀತಿಯ ಆದಾಯ ಬರ್ತಾ ಇಲ್ಲ. ವಿವಿಧ ತಳಿಯ ಮಾವು ಬೆಳೆದ್ರೂ ಕೂಡ ಆದಾಯ ಇಲ್ಲ. ಹೀಗಾಗಿ ಮಾವು ಬಿಟ್ಟು ಬೇರೆ ಬೆಳೆ ಕಡೆ ಹೋಗ್ತೇವೆ ಅನ್ನೋದಾಗಿ ರೈತರು ಹೇಳ್ತಾ ಇದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಅಂದರೆ ಸಾಕು ವಿಶ್ವ ಪ್ರಸಿದ್ಧ ಮಾವಿನ ತವರು ಅಂತಾನೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಆದರೆ ಅಷ್ಟರ ಮಟ್ಟಿಗೆ ಬೆಲೆ ಕುಸಿತ ಆಗಿ ವ್ಯಾಪಾರಸ್ಥರಿಗೆ ಒಂದು ಕಡೆ ಸಿಗ್ತಾ ಇಲ್ಲ, ಮತ್ತು ಬೆಳೆಗಾರರು ಕೂಡ ಬೆಲೆ ಸಿಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಈಗ ಏನು ಕೆಲ ಮಾವು ಬೆಳೆಗಾರರು ನಮಗೆ ಸವಾಸನೆ ಬೇಡಪ್ಪ ಅಂತೇಳಿ ಸಾಕಿ ಮಗುದ ರೀತಿಯಾಗಿ ಸಾಕಿ ಬೆಳೆಸಿರ್ತಕ್ಕಂತಹ ಮರಗಳನ್ನೇ ಈಗ ಕಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಬುಡ ಸಮೇತ ಯಾವ ರೀತಿಯಾಗಿ ಮರವನ್ನು ಕಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಕಳೆದ 2 ವರ್ಷಗಳಿಂದಲೂ ಕೂಡ ಮಾವು ಬೆಳೆಗಾರರಿಗೆ ಹಾಕಿರ್ತಕ್ಕಂತಹ ಬಂಡವಾಳ ಬರಲ್ಲ. ಯಾಕಂದರೆ ವರ್ಷಕ್ಕೆ ಒಮ್ಮೆ ಮಾತ್ರ ಆದಾಯ ನೋಡ್ತಕ್ಕಂತಹ ಬೆಳೆ ಇದಾಗಿರ್ತಕ್ಕಂಥದ್ದು. ಹೇಳಿ ಕೇಳಿ ಶ್ರೀನಿವಾಸಪುರ ತಾಲೂಕು ಅಂದರೆ ಸಾಕು ವಿಶ್ವ ಪ್ರಸಿದ್ಧ ಮಾವು ತವರು ಅಂತ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಕೇವಲ ನಮ್ಮ ಭಾರತ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಗೂ ಕೂಡ ಇಲ್ಲಿಂದ ಮಾವು ರಫ್ತಾಗುತ್ತೆ. ರೈತರು ಬೇಸತ್ತು ಈ ರೀತಿಯಾಗಿ ಮರಗಳನ್ನು ಒಂದಕ್ಕೆಯಾಗಿ ತೆರವು ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ಬೋದಾಗಿದೆ. ಈಗ ನೋಡ್ತಾ ಇದ್ದೀರಾ, ಸುಮಾರು 15ರಿಂದ 20 ವರ್ಷ ಹಳೆಯ ಮರ ಇದಾಗಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಬುಡ ಸಮೇತ ಇದನ್ನು ಕಿತ್ತಾಕಿದ್ದಾರೆ ಅನ್ನುವಂಥದ್ದು ನೋಡ್ಬೋದು. ಮತ್ತು ಸುಮಾರು 2-3 ಎಕರೆಯಷ್ಟು ಪ್ರದೇಶದಲ್ಲಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ತೊಟ್ಲಿ ಗ್ರಾಮದಲ್ಲಿರ್ತಕ್ಕಂತಹ ರಮೇಶ್ ಅನ್ನೋರು ಈ ರೀತಿಯಾಗಿ ಕಟ್ ಮಾಡಿರ್ತಕ್ಕಂಥದ್ದನ್ನು ನೀವು ನೋಡ್ಬೋದಾಗಿದೆ. ಎಷ್ಟರ ಮಟ್ಟಿಗೆ ಇಲ್ಲಿ ಸಂಪಾಗಿ ಮಾವು ಬೆಳೆದಿದ್ರು. ಕೇವಲ 1-2 ತಳಿಗಳಲ್ಲ, ವಿವಿಧ ತಳಿಗಳನ್ನು ಬೆಳೆದು ಮಾವು ಮಾರಾಟ ಮಾಡ್ತಾ ಇದ್ದಾರೆ ರೈತರ. ಆದರೆ ಆತನ ಸಂಕಷ್ಟ ಈಗ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಮಾವು ಬೆಳೆಗಾರರು ಬೀದಿಗೆ ಇಳಿದು ಪ್ರತಿಭಟನೆ ಮಾಡಿದ್ರು ಸಹ ಸರ್ಕಾರಗಳು ಆತನ ಬೆಂಬಲಕ್ಕೆ ಬರ್ತಾ ಇಲ್ಲ. ಒಂದು ತೋಟದ ಮಾಲೀಕ ರೈತ ಇದ್ದಾರೆ. ಸರ್, ಈಗ 15ರಿಂದ 20 ವರ್ಷಗಳ ಕಾಲ ಸಾಕಿದ್ದೀರಾ ಮಗು ರೀತಿಯಲ್ಲಿ, ಈಗ ಈ ರೀತಿಯಾಗಿ ತೆರವು ಮಾಡ್ತಾ ಇರ್ತಕ್ಕಂಥದ್ದು, ಕಟ್ ಮಾಡ್ತಾ ಇರ್ತಕ್ಕಂಥದ್ದು ಏನಕ್ಕೆ ಸರ್? ಇವತ್ತು ಕೋಲಾರ ಜಿಲ್ಲೆ ಮಾವಿಗೆ ಹೆಸರುವಾಗಿರುವಂಥ, ರಾಜ್ಯದಲ್ಲಿ ಅತಿ ಹೆಚ್ಚು ಹೆಸರುವಾಗಿರುವಂಥ ಇವತ್ತು ಮಾವಿಗೆ ರೈತರು ಏನು ಮಾರ್ಕೆಟ್ ಕಟಾವು ಮಾಡ್ಕೊಂಡು ಹೋಗಬೇಕಾದ ಸರ್ಕಾರ ಹತ್ರ ಏನು ಬೀದಿಗೆ ಬಂದು ಏನು ಪೊಲೀಸರ ಲಾಠಿ ಏಟು ತಿಂದು ಅವ್ರ ಹತ್ರ ನಾವು ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಒಬ್ಬೊಬ್ಬರ ರೈತರಲ್ಲ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ 100ಕ್ಕೆ 30% ರೈತರು ಇವತ್ತು ನಮ್ಮ ಊರಲ್ಲೇ ತೊಟ್ಟಿಯಲ್ಲಿ ಸುಮಾರು 5-6 ಜನ ರೈತರು ಮಾವು ಕಟಾವು ಮಾಡಿದ್ದಾರೆ. ಮತ್ತು ಪಕ್ಕದ ಯಲಗಲು ಬರೆ, ಮದ್ನಳ್ಳಿ, ಸುಗಟೂರು, ಓಳೂರು, ಮುದುವಾಡಿ ಕಡೆಗಳಿಂದ ಸತತವಾಗಿ 1 ತಿಂಗಳಿಂದ ಮಾವಿನ ಮರಗಳು ಕಟಾವು ಮಾಡ್ತಾ ಇದ್ದಾರೆ. ಯಾಕೆಂದರೆ ರೈತನು ಇವತ್ತು ಮಾವು ಬೆಳೆದಿರುವಂಥ 20-25 ವರ್ಷದ ಮರಗಳ ಕೆಳಗಡೆ ಇವತ್ತು ವೈರಸ್ಗಳು ಮತ್ತು ಕೀಟ ಬಾಧೆಗಳು, ಈ ಒಂದು ಮಾವಿನ ಕೆಳಗಡೆ ಯಾವುದೇ ಬೆಳೆ ಮಾಡಬೇಕಾದ್ರೆ ವೈರಸ್ಗಳ ಕಾಟ, ಕೀಟಗಳ ಬಾಧೆ, ನಾನಾ ಯಾವ ಬೆಳೆನೂ ಆಗ್ತಾಯಿಲ್ಲ. ಆದ ಬೇಸತ್ತು ಸರ್ಕಾರ ಇವತ್ತು ಮಾನವೀಯತೆಯಿಂದ ಮಾವು ಬೆಳೆಗೂ ಬೆಂಬಲ ಕೊಡದೆ ಮೂಗೆಗೆ ಬೆಂಡೆ ಸುರಿಸುವಂಥ 4 ರೂಪಾಯಿ ಏನು ತೋತಾಪುರಿ ಕೊಡ್ತಾರೆ. ಬೇರೆ ತಳಿಗೆ ಮಾವು ಇಲ್ಲ ಇದರಲ್ಲಿ ಸುಮಾರು ಬಾದಾಮಿ, ಮಲ್ಲಿಕಾ, ಕೆಲವು ವೆರೈಟಿಗಳು ತೋತಾಪುರಿ, ನೀಲಮ್ ಇದೆ. ಇದರಲ್ಲಿ ಈಗಾಗಲೇ ಇದು ಬೇಣಿಕ, ಇನ್ನು ಮಲ್ಲಿಕಾ, ನೀಲಮ್. ಇಲ್ಲಿ ಒಬ್ಬ ರೈತ 4 ಎಕರೆ ಕಟಾವು ಮಾಡಿದೆ. ಎಲ್ಲ ವೆರೈಟಿ ಇತ್ತು, ಅವನು 4 ಎಕರೆ ಕಟಾವು ಮಾಡಿದ್ದಾರೆ. ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಮಾವು ಅತಿ ಹೆಚ್ಚು ಬೆಳೆಯುವಂಥ ಜಿಲ್ಲೆಯಲ್ಲಿ ಸರ್ಕಾರ ಏನು ಇವತ್ತು ಬೆಂಬಲ ಬೇಡಕ್ಕೆ 4 ರೂಪಾಯಿ ಕೊಡ್ತಾ ಇರೋದ್ರಿಂದ ಈ ರೈತರು ಈ ಮಾವನ್ನು ನಂಬಿಕೊಂಡು ವರ್ಷಕ್ಕೆ ಒಂದೇ ಬೆಳೆ ಸರ್ ಇದು. ಈ ಬೆಳೆಗೂ ನಾವು ಇವತ್ತು ಕೈ ಚಾಚುವಂಥ ಪರಿಸ್ಥಿತಿ ಬಂದಾಗ ಈ ಮಾವು ಸವಾಸನೆ ಬೇಡವಾ ನಿಮಗೆ? ಈ ಮಾವಿನ ಸವಾಸ ಬೇಡ. ಇದರಲ್ಲಿ ರಾಗಿನೋ ಮತ್ತು ನೀರಾವರಿಯಲ್ಲಿ ಏನು ಕೋಸು, ಟೊಮೆಟೊನೋ, ಕ್ಯಾಪ್ಸಿಕಮ್, ತರಕಾರಿ ಬೆಳೆಗಳು ಬೆಳೆಯೋದಕ್ಕೆ ರೈತರು ಮುಂದಾಗಿದ್ದಾರೆ. ಬೇರೆ ಬೆಳೆಗೆ ನಾವು ಹೋಗ್ತೀವಿ ಅನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.